ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಡೂ ಇಟ್ ಎನಿವೇ ಆರ್ ಎನಿವೇ ಪೊಯಮ್ ಬೈ ಮದರ್ ತೆರೇಸಾ ಈ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಕಲಿಯೋಣ. ಇಲ್ಲಿ ಮದರ್ ತೆರೇಸಾ ಅಂದಾಗ ನಮಗೆ ನೆನಪಾಗುತ್ತೆ ಕರುಣಾಳು, ತುಂಬ ದಯೆಯನ್ನು ಹೊಂದಿದ್ದಂತಹ ಒಬ್ಬ ನರ್ಸ್ ಅಂತೇಳಿ ಎಲ್ಲರಿಗೂ ಸಹ ಗೊತ್ತಿದೆ. ಇವರು ಒಬ್ಬ ಆಲ್ಬೇನಿಯನ್ಗೆ ಸೇರಿರ್ತಕ್ಕಂತಹ ಒಬ್ಬ ಮಹಿಳೆ. ಭಾರತದಲ್ಲಿ ಕಲ್ಕತ್ತಾದಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಿದಂತಹ ಮದರ್ ತೆರೇಸಾ ಇವರು ಬರೆದಿರ್ತಕ್ಕಂತಹ ಈ ಒಂದು ಪೊಯಮ್ ಡೂ ಇಟ್ ಎನಿವೇ ಆರ್ ಎನಿವೇ, ಈ ಒಂದು ಪದ್ಯವನ್ನು ನೋಡಿದಾಗ ಈ ಪದ್ಯ ಒಬ್ಬ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಬ್ಬ ವ್ಯಕ್ತಿಗೆ ಅವರು ತಮ್ಮ ಕರುಣೆಯನ್ನು, ತಮ್ಮ ನಿಷ್ಠತೆಯನ್ನು ಮತ್ತು ತಮ್ಮ ಹಾರ್ಡ್ ವರ್ಕನ್ನು ಅವರು ಮಾಡ್ತಾ ಹೋಗಬೇಕು. ಯಾವುದೇ ರೀತಿಯ ನೆಗೆಟಿವ್ ಒಂದು ರಿಯಾಕ್ಷನ್ಸ್ಗೆ ಒಂದು ಗಮನವನ್ನು ಕೊಡದೆ ತಮ್ಮ ಒಳ್ಳೆತನವನ್ನು ಮುಂದುವರಿಸಬೇಕು ಅಂತಕ್ಕಂತಹ ಥೀಮ್ನಲ್ಲಿ ಈ ಒಂದು ಪೊಯಮ್ ಡೂ ಇಟ್ ಎನಿವೇ ಆರ್ ಎನಿವೇ ಪೊಯಮನ್ನು ಬರೆದಿರ್ತಾರೆ. ಈಗ ಈ ಪದ್ಯದ ಸಾಲುಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೀವು ಸಮರಿಯನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಮದರ್ ತೆರೇಸಾರವರು ಹೇಳ್ತಾರೆ, ಪೀಪಲ್ ಆರ್ ಆಫನ್ ಅನ್ರೀಸನಬಲ್, illogical and self-centered, forgive them anyway. ಅಂದರೆ ಅವರು ಹೇಳ್ತಾ ಇದ್ದಾರೆ, ಈ ಜನರು ಆಗಾಗ ಅವಿವೇಕಿಗಳಾಗ್ತಾರೆ, ಸ್ವಾರ್ಥಿಗಳಾಗ್ತಾರೆ, ಆದರೂ ನಾವು ಅವರನ್ನು ಕ್ಷಮಿಸಬೇಕು ಅಂತ. ಈ ಒಂದು ಸಾಲಿನ ಅರ್ಥ, ಇತರರು ನಮ್ಮ ಒಂದು ನಿರೀಕ್ಷೆಗಳಿಗೆ ತಕ್ಕಂತೆ ವರ್ತಿಸೋದಿಲ್ಲ, ಅವರನ್ನು ನಾವು ಪ್ರೀತಿಯಿಂದ ಕಾಣುವುದು ಮುಖ್ಯ. ನಿಮ್ಮನ್ನು ಯಾರೇ ನೋಯಿಸಿದರೂ ಸಹ ಅವರನ್ನು ಕ್ಷಮಿಸುವುದು ನಿಮಗೆ ಶಾಂತಿಯನ್ನು ತರುತ್ತೆ ಅಂತ ಈ ಸಾಲಿನ ಅರ್ಥ. ನಂತರ ಹೇಳ್ತಾರೆ, ಇಫ್ ಯು ಆರ್ ಕೈಂಡ್ ಪೀಪಲ್ ಮೇ ಅಕ್ಯೂಸ್ ಯು ಆಫ್ ಸೆಲ್ಫಿಶ್, ಅಲ್ಟರಿಯರ್ ಮೋಟಿವ್ಸ್, ಬಿ ಕೈಂಡ್ ಎನಿವೇ. ಅಂದರೆ ಈ ಸಾಲಲ್ಲಿ ಹೇಳ್ತಾರೆ, ನೀವು ಬೇರೆಯವರನ್ನು ತುಂಬ ಕರುಣೆಯಿಂದ ನೋಡ್ತಾ ಇದ್ದರೂ ಜನರು ನಿಮ್ಮನ್ನು ಏನು ಮಾಡ್ತಾರೆ, ಸ್ವಾರ್ಥಿ, ದುರುದ್ದೇಶ ಇರೋರು ಅಂತ ನಿಮ್ಮನ್ನು ಆರೋಪಿಸಬಹುದು. ಆದರೆ ನೀವು ಮಾತ್ರ ಏನು ಮಾಡಿ, ತುಂಬ ಕರುಣೆಯಿಂದ ಇರಿ, ದಯೆಯಿಂದ ಇರಿ ಅಂತ ಹೇಳ್ತಾರೆ. ಜನರ ಪ್ರತಿಕ್ರಿಯೆಗಳನ್ನು ನಾವು ತೆಗೆದುಕೊಂಡು ಸಹ ನಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸಬಾರದು. ನಿಮ್ಮ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವ ಜನರಿಗಾಗಿ ಅಲ್ಲ, ನಿಮ್ಮ ಸ್ವಂತ ಮನಸ್ಸಿನ ಶುದ್ಧಿಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾರೆ. ಇಫ್ ಯು ಆರ್ ಸಕ್ಸಸ್ಫುಲ್ ಯು ವಿಲ್ ವಿನ್ ಸಮ್ ಫಾಲ್ಸ್ ಫ್ರೆಂಡ್ಸ್ ಆ್ಯಂಡ್ ಸಮ್ ಟ್ರೂ ಎನಿಮೀಸ್ ಸಕ್ಸೀಡ್ ಎನಿವೇ. ಅಂದರೆ ನೀವು ಯಾವುದೇ ವಿಷಯದಲ್ಲಿ ಯಶಸ್ವಿಯಾದರೆ ನೀವು ಕೆಲವು ಒಂದು ಕಪಟ ಸ್ನೇಹಿತರನ್ನು ಮತ್ತು ನಿಜವಾದ ಕೆಲವು ಶತ್ರುಗಳನ್ನು ಗಳಿಸುವಿರಿ, ಆದರೆ ನೀವು ಸಕ್ಸಸ್ಫುಲ್ ಆಗಿರ್ತೀರ, ಯಶಸ್ವಿಯಾಗಿರ್ತೀರ, ನೀವು ಮುಂದುವರಿಯಿರಿ ಅಂತ. ಯಶಸ್ಸನ್ನು ಸಾಧಿಸುವುದು ಇತರರಲ್ಲಿ ನಮ್ಮ ಮೇಲೆ ಒಂದು ಅಸೂಯೆಯನ್ನು ಮೂಡಿಸ್ಬೋದು, ದ್ವೇಷವನ್ನು ಹುಟ್ಟು ಹಾಕ್ಬೋದು, ಆದರೆ ಅದು ನಿಮ್ಮ ಗುರಿಗಳನ್ನು ಮುಂದುವರಿಸೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅದು ತಡೆಯಬಾರದು ಸಹ, ನೀವು ಸಹ ನಿಲ್ಲಿಸಬಾರ್ದು, ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ಇಫ್ ಯು ಆರ್ ಆನೆಸ್ಟ್ ಆ್ಯಂಡ್ ಫ್ರಾಂಕ್ ಪೀಪಲ್ ಮೇ ಚೀಟ್ ಯು, ಬಿ ಆನೆಸ್ಟ್ ಆ್ಯಂಡ್ ಫ್ರಾಂಕ್ ಎನಿವೇ. ಅಂದರೆ ನೀವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಇಫ್ ಯು ಆರ್ ವೆರಿ ಫ್ರಾಂಕ್ ಆ್ಯಂಡ್ ಹಾನೆಸ್ಟ್, ನೀವು ಪ್ರಾಮಾಣಿಕವಾಗಿ ತುಂಬ ನಿಷ್ಠೂರವಾಗಿ ನೇರವಾಗಿದ್ದರೆ ಜನರು ನಿಮ್ಮನ್ನು ಮೋಸಗೊಳಿಸ್ಬೋದು. ಆದರೂ ಸಹ ನೀವು ನಿಮ್ಮ ತನವನ್ನು ಬಿಡಬೇಡಿ, ನೀವು ಪ್ರಾಮಾಣಿಕವಾಗಿರಿ, ಯಾವಾಗಲೂ ಸಹ ಟ್ರೂತ್ಫುಲ್, ಸತ್ಯವಾಗಿರಿ, ಫ್ರ್ಯಾಂಕ್ ಆಗಿರಿ, ನೇರವಾಗಿರಿ ಅಂತ ಹೇಳ್ತಾರೆ. ಅಂದರೆ ಇತರರು ನಿಮ್ಮನ್ನು ನೋಯಿಸಬಹುದು ಎಂಬ ಭಯದಿಂದ ನಿಮ್ಮ ಮೌಲ್ಯಗಳನ್ನು ಕಡಿಮೆ ಮಾಡ್ಕೋಬೇಡಿ, ಅದರ ಜೊತೆ ರಾಜಿ ಮಾಡ್ಕೋಬೇಡಿ, ಸತ್ಯತೆಯಿಂದಿರಿ, ನೇರವಾಗಿರಿ ಮತ್ತು ನಿಮ್ಮ ನೈತಿಕತೆಯನ್ನು ಯಾವಾಗಲೂ ಸಹ ಉಳಿಸ್ಕೊಂಡಿರಿ ಅಂತ ಹೇಳ್ತಾರೆ. ವಾಟ್ ಯು ಸ್ಪೆಂಡ್ ಇಯರ್ಸ್ ಬಿಲ್ಡಿಂಗ್ ಸಮ್ ಒನ್ ಕುಡ್ ಡೆಸ್ಟ್ರಾಯ್ ಓವರ್ ನೈಟ್, ಬಿಲ್ಡ್ ಎನಿವೇ. ಅಂದರೆ ನೀವು ಈಗಾಗಲೇ ವರ್ಷಗಳಿಂದ ಕಟ್ಟಿರೋದನ್ನು ಯಾರಾದರೂ ಒಂದೇ ರಾತ್ರಿಯಲ್ಲಿ ನಾಶ ಮಾಡಬಹುದು, ಆದರೆ ನೀವು ಅದನ್ನು ಮುಂದುವರಿಸಿ, ಅದನ್ನು ಕಟ್ತಾ ಹೋಗಿ ಅಂತ. ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳಿಗೆ ಒಂದೇ ರಾತ್ರಿಯಲ್ಲಿ ಕೆಟ್ಟ ಅರ್ಥವನ್ನು ತರ್ತಕ್ಕಂತಹ ಜನರು ಕೂಡ ಇರ್ತಾರೆ, ಆದರೆ ನೀವು ಮುಂದುವರಿಯಿರಿ. ನೀವು ಮಾಡಿದ ಕೆಲಸ ತಕ್ಷಣ ಅಥವಾ ಶಾಶ್ವತ ಫಲಿತಾಂಶಗಳನ್ನು ನೀಡದೇ ಇರಬಹುದು, ಆದರೂ ಈ ಸೃಷ್ಟಿ ಮತ್ತು ನವೀಕರಣದ ಪ್ರಕ್ರಿಯೆ ಅದರದೇ ಆದ ಮಹತ್ವವನ್ನು ಹೊಂದಿದೆ. ನೀವು ಅದನ್ನು, ನಿಮ್ಮ ಕೆಲಸಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸಿ ಅಂತ. ಇಫ್ ಯು ಫೈಂಡ್ ಸೆರೆನಿಟಿ ಆ್ಯಂಡ್ ಹ್ಯಾಪಿನೆಸ್ ದೇ ಮೇ ಬಿ ಜೆಲಸ್, ಬಿ ಹ್ಯಾಪಿ ಎನಿವೇ. ನೀವು ಶಾಂತಿಯನ್ನು, ಸಂತೋಷವನ್ನು ಅನುಭವಿಸ್ತಾ ಇದ್ದರೆ, ಕಂಡುಕೊಂಡಿದ್ದರೆ ಜನರು ನಿಮ್ಮ ಬಗ್ಗೆ ಅಸೂಯೆ ಪಡ್ತಾ ಇರ್ತಾರೆ, ಆದರೆ ನೀವು ಮಾತ್ರ ಸಂತೋಷವಾಗಿರಿ, ನೀವು ಅಸೂಯೆಯನ್ನು ಪಡಬೇಡಿ ಅಂತ. ನಿಮ್ಮ ಸಂತೋಷವನ್ನು ಇತರರು ನಿಯಂತ್ರಣ ಮಾಡೋದಕ್ಕೆ ಬಿಡಬೇಡಿ,
ಅವರನ್ನು ನೋಡಿ ನಿಮ್ಮ ಸಂತೋಷವನ್ನು ಕಳ್ಕೋಬೇಡಿ. ಇದು ನಿಮ್ಮ ಆಂತರಿಕವಾದಂಥ ಸ್ಥಿತಿ. ಅದು ಇತರರ ಅಭಿಪ್ರಾಯಗಳಿಂದ ಯಾವುದೇ ರೀತಿ ಬದಲಾವಣೆಗೆ ಒಳಗಾಗಬಾರ್ದು. ನಿಮ್ಮ ಒಂದು ಸಂತೋಷವನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ದ ಗುಡ್ ಯು ಡೂ ಟುಡೇ ಪೀಪಲ್ ವಿಲ್ ಆಫನ್ ಫರ್ಗೆಟ್ ಟುಮಾರೋ, ಡೂ ಗುಡ್ ಎನಿವೇ. ಅಂದರೆ ನೀವು ಇಂದು ಮಾಡ್ತಕ್ಕಂತಹ, ಈಗ ಮಾಡ್ತಕ್ಕಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಜನರು ನಾಳೆ ಮರೆತು ಬಿಡ್ತಾರೆ. ಆದರೆ ನೀವು ಒಳ್ಳೆಯ ಕೆಲಸವನ್ನು ಮಾಡೋದನ್ನು ಬಿಡಬೇಡಿ ಅಂತ ಹೇಳ್ತಾರೆ. ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಬೇರೆಯವರಿಂದ ಒಂದು ಮಾನ್ಯತೆ, ಕೃತಜ್ಞತೆಯನ್ನು ನಿರೀಕ್ಷಿಸಬೇಡಿ. ನಿಮ್ಮ ಕಾರ್ಯಗಳು ಸ್ವಾರ್ಥರಹಿತವಾಗಿರಬೇಕು. ನಿಮ್ಮ ಒಳ್ಳೆಯ ಕೆಲಸಗಳು ಯಾವಾಗಲೂ ಸ್ವಾರ್ಥದಿಂದ ಕೂಡಿರಬಾರದು, ಅವು ಸ್ವಾರ್ಥರಹಿತವಾಗಿರಬೇಕು. ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ಮುಂದುವರಿಸಿ ಅಂತ ಹೇಳ್ತಾರೆ. ಗಿವ್ ದ ವರ್ಲ್ಡ್ ದ ಬೆಸ್ಟ್ ಯು ಹ್ಯಾವ್ ಆ್ಯಂಡ್ ಇಟ್ ಮೇ ನೆವರ್ ಬಿ ಎನಫ್. ಗಿವ್ ದ ವರ್ಲ್ಡ್ ದ ಬೆಸ್ಟ್ ಯು ಹ್ಯಾವ್ ಗಾಟ್ ಎನಿವೇ. ನೋಡಿ, ಇಲ್ಲಿ ಹೇಳ್ತಾರೆ, ನೀವು ಜಗತ್ತಿಗೆ ನಿಮ್ಮಲ್ಲಿ ಅತ್ಯುತ್ತಮವಾದದ್ದನ್ನು, ನಿಮ್ಮ ಕೈಯಲ್ಲಾದಂತಹ ಒಂದು ಬೆಟರ್ ಥಿಂಗ್ಸ್, ಗುಡ್ ಥಿಂಗ್ಸನ್ನು ನೀಡಿ. ಅದು ಸಾಕಾಗದೇ ಇರಬಹುದು, ಆದರೂ ನಿಮ್ಮಲ್ಲಿರುವ ಒಂದು ಅತ್ಯುತ್ತಮವಾದಂತಹ ಒಂದು ಸಹಾಯವನ್ನು ನೀಡಿ ಅಂತ ಹೇಳ್ತಾರೆ. ನಿಮ್ಮ ಪ್ರಯತ್ನಗಳ ಫಲಿತಾಂಶಗಳು ತಕ್ಷಣ ಅದು ನಿಮಗೆ ಸಿಗದೇ ಇರಬಹುದು, ಅದು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಬರದೇ ಇರಬಹುದು. ಆದರೆ ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡುವುದನ್ನು ಮುಂದುವರಿಸಿ. ನಿಮ್ಮ ಕರುಣೆ ಹಾಗೆ ಇರಲಿ, ನಿಮ್ಮ ಒಳ್ಳೆಯ ಕೆಲಸಗಳು ಹಾಗೆ ಮಾಡಿ ಅಂತ ಹೇಳ್ತಾರೆ. ಇನ್ನು ಕೊನೆಯ ಸಾಲಲ್ಲಿ ಮದರ್ ತೆರೇಸಾ ಅವರು ಹೇಳ್ತಾ ಇದ್ದಾರೆ, ಯು ಸಿ ಇನ್ ದ ಫೈನಲ್ ಅನಾಲಿಸಿಸ್ ಇಟ್ ಈಸ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಗಾಡ್, ಇಟ್ ವಾಸ್ ನೆವರ್ ಬಿಟ್ವೀನ್ ಯು ಆ್ಯಂಡ್ ದೆಮ್ ಎನಿವೇ. ಕೊನೆಯದಾಗಿ ಯು ಸಿ, ಇಲ್ಲಿ ಕೇಳಿ, ಕೊನೆಯದಾಗಿ ಹೇಳ್ತಾ ಇದ್ದಾನೆ, ನೀವು ಮಾಡ್ತಕ್ಕಂತಹ ಕೆಲಸಗಳು ಇದು ನಿಮ್ಮ ಮತ್ತು ನಿಮ್ಮ ದೇವರ ನಡುವೆ ನಡೀತಾ ಇರುತ್ತೆ. ಅದು ಎಂದಿಗೂ ಸಹ ನಿಮ್ಮ ಮತ್ತು ನಿಮ್ಮನ್ನು ಜಲಸಿಯಿಂದ ನೋಡ್ತಕ್ಕಂತಹ, ನಿಮ್ಮ ಕೆಲಸಗಳಿಗೆ ಒಂದು ರೀತಿ ಅಡ್ಡಿಯನ್ನು ವ್ಯಕ್ತಪಡಿಸ್ತಕ್ಕಂತಹ ಆ ವ್ಯಕ್ತಿಗಳ ನಡುವಿನದಲ್ಲ. ನೀವು ಮಾಡ್ತಕ್ಕಂಥ ಕೆಲಸಗಳು ನಿಮ್ಮದ್ದು ಮತ್ತು ದೇವರ ನಡುವೆ ನಡೀತಕ್ಕಂತಹ ಕಾರ್ಯಗಳಾಗಿದೆ. ಈ ಕಾರ್ಯಗಳಿಂದ ನೀವು ಬೇರೆಯವರ ಮೇಲೆ ಅವಲಂಬಿತರಾಗಬೇಡಿ, ಪ್ರಭಾವಿತರಾಗಬೇಡಿ ಅಂತ ಹೇಳ್ತಾರೆ. ನಿಮ್ಮ ಕಾರ್ಯಗಳ ಹಿಂದೆ ಇರ್ತಕ್ಕಂಥ ಪ್ರೇರಣೆ ಒಂದು ದೇವರೊಂದಿಗೆ ಇರಬೇಕು. ನಿಮ್ಮ ಸಂಬಂಧ ದೇವರೊಂದಿಗಿನ ಸಂಬಂಧವಾಗಿರಬೇಕು, ಅದು ಇತರರೊಂದಿಗೆ ಅಲ್ಲ. ಇದು ನಿಮ್ಮ ಆಂತರಿಕ ನಂಬಿಕೆಗಳು ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಬಗ್ಗೆ ಇರಬೇಕು. ನಿಮ್ಮ ಕಾರ್ಯಗಳನ್ನು ಮುಂದುವರಿಸಿ, ಬೇರೆಯವರ ಒಂದು ಮಾತಿಗೆ ಕಿವಿಗೊಡಬೇಡಿ. ಡೂ ಇಟ್ ಎನಿವೇ. ನಿಮ್ಮ ಒಳ್ಳೆಯ ಕಾರ್ಯಗಳು, ನಿಮ್ಮ ಒಳ್ಳೆಯ ಕರುಣೆಯನ್ನು ತಪ್ಪದೆ ಮಾಡಿ ಅಂತ ಹೇಳಿ ಮದರ್ ತೆರೇಸಾರವರು ಈ ಒಂದು ಪೊಯಮ್ ಎನಿವೇ ಆರ್ ಡೂ ಇಟ್ ಎನಿವೇನಲ್ಲಿ ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಈ ಪೊಯಮ್ನ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ವಿಡಿಯೋ ಲೈಕ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಯು ಅಗೈನ್ ಇನ್ ದ ನೆಕ್ಸ್ಟ್ ವಿಡಿಯೋ.